ಅದು ಕೇವಲ ಗಂಡಸರೇ ಸೇರಿ ಆಚರಿಸುವಂತಹ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದಲ್ಲಿ ಅಪ್ಪಿತಪ್ಪಿ ಕೂಡ ಹೆಂಗಸರು ಪಾಲ್ಗೊಳ್ಳುವಂತಿಲ್ಲ. ಪೂಜೆಯಿಂದ ಹಿಡಿದು ಅಡುಗೆ ಮಾಡಿ ಬಡಿಸುವವರೆಗೂ ಎಲ್ಲವನ್ನ ಗಂಡಸರೇ ಅಲ್ಲಿ ಮಾಡ್ತಾರೆ. ಹಾಗಿದ್ರೆ ಯಾವುದೀ ಜಾತ್ರೆ? ಆ ಕುರಿತು ಒಂದು ವಿಶೇಷ ಸ್ಟೋರಿ ಇಲ್ಲಿದೆ. ಎಲ್ಲೂ ಮಹಿಳಾ ಭಕ್ತರ ಸುಳಿವೇ ಇಲ್ಲ. ಎತ್ತ ನೋಡಿದ್ರೂ ಪುರುಷ ಭಕ್ತರದ್ದೇ ಕಾರುಬಾರು. ಪ್ರಸಾದಕ್ಕೆ ಸಿದ್ಧವಾಗಿರುವ ಅನ್ನ, ಸಾಂಬಾರು, ಬೆಲ್ಲ, ಬಾಳೆಹಣ್ಣು ಇದೆಲ್ಲ ದಾವಣಗೆರೆಯ ಬಸಾಪುರ ಗ್ರಾಮದಲ್ಲಿ ಕಂಡುಬಂದ ದೃಶ್ಯಗಳು. ಇದು ಗಂಡಸರ ಜಾತ್ರೆ. ಮಹಿಳಾ ಭಕ್ತರಿಗಿಲ್ಲ ಅವಕಾಶ. ಇದು ಮಹೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ಪುರುಷರ ಜಾತ್ರೆಗೆ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ 2 ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ. ಮೊದಲ ದಿನ 2 ಬಾಳೆಹಣ್ಣಿನ ಚಿಪ್ಪನ್ನ ಪುಷ್ಕರಣಿಯಲ್ಲಿ ತೇಲಿ ಬಿಡಲಾಗುತ್ತೆ. ಒಂದು ತೇಲಿ ಮತ್ತೊಂದು ಮುಳುಗಿದ್ರೆ ಒಳಿತಾಗುತ್ತೆ, ಇಲ್ಲ 2 ಮುಳುಗಿ ಬಿಟ್ರೆ ಅಪಾಯ ಅನ್ನೋದು ನಂಬಿಕೆ. ಇಬ್ರು ಗುರುಗಳು ಮುಳುಗ್ತಾ ಇರ್ತಾರೆ. ಬಾಳೆಹಣ್ಣು ಚಿಪ್ಪು ಅದನ್ನ ತೇಲಿ ಬಿಡ್ತಾರೆ. ಅದ್ರಾಗ 2 ಇರ್ತಾವ್ರೆ. ಒಂದು ತೇಲ್ತೈತಿ, ಒಂದು ಮುಳುಗ್ತೈತಿ. ಒಂದು ತೇಲಿದ್ರೆ ಒಳ್ಳೇದಂತ, 2 ಮುಳುಗಿದ್ರೆ ಕೆಟ್ಟದ್ದು. 2 ಮುಳುಗಿದ್ರೆ ಯಾರು ಕಾರ್ಯಕರ್ತರಿಗೆ ತೊಂದರೆ ಅಥವಾ ಸಾಯ್ತಾರೆ ಅಂತ ಭಾವನೆ ಐತಾರೆ. ಅದಾತ ನಡೀತೈತೆ. ಮೊದಲ ದಿನ ಬಾಳೆಹಣ್ಣು, ಬೆಲ್ಲ, ಸಕ್ಕರೆ, ಹಾಲನ್ನ ಪ್ರಸಾದವಾಗಿ ಸ್ವೀಕರಿಸಿದ್ರೆ, 2ನೇ ದಿನ ಅನ್ನ, ಸಾಂಬಾರನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ದಾವಣಗೆರೆಯ ಜಿಲ್ಲೆಯ ವಿವಿಧೆಡೆಯಿಂದ ಸಾವಿರಾರು ಜನ ಆಗಮಿಸಿ ಮಹೇಶ್ವರ ಸ್ವಾಮಿಯ ದರ್ಶನ ಪಡಿತಾರೆ. ಇಲ್ಲಿ ಮಹಿಳಾ ಭಕ್ತರು ಪಾಲ್ಗೊಳ್ಳಲು ಅವಕಾಶವಿಲ್ಲ. ಮಹಿಳಾ ಭಕ್ತರು ಪಾಲ್ಗೊಂಡ್ರೆ ಕೇಡು ಸಂಭವಿಸುತ್ತೆ ಎನ್ನುವುದು ಪ್ರತೀತಿ. ಹೀಗಾಗಿ ಗಂಡಸರೇ ಈ ಜಾತ್ರೆಯನ್ನ ಆಚರಿಸಿಕೊಂಡು ಬರ್ತಿದ್ದಾರೆ. 300-400 ವರ್ಷದಿಂದಲೂ ಇಲ್ಲಿ ಇತಿಹಾಸದ ಪ್ರಕಾರ ಮಹೇಶ್ವರನ ಜಾತ್ರೆ ನಡೆದೈತಿ. ಇಲ್ಲಿ ಏನಾಗಿದೆ, ಅವತ್ತಿಂದಲೂ ಬರೀ ಇಲ್ಲಿ ಗಂಡು ಮಕ್ಕಳದೇ ನಡೆದಿದೆ. ಹೆಣ್ಮಕ್ಳು ಅವತ್ತಿಂದಲೂ ಬಂದಿಲ್ಲ ನಮ್ಮೂರಲ್ಲಿ. ಅದಕ್ಕೆ ಒಟ್ಟು ಅವತ್ತು ಹೇಳಿರೋಂಥ ಒಂದು ಕಟ್ಟುಪಾಡಿಗೆ ಇಲ್ಲೆಲ್ಲರೂ ಬದ್ಧವಾಗಿ ನಡ್ಕೊಂಡಿರೋದ್ರಿಂದ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಷ್ಟೇ. ನಮ್ಮ ನಾಡಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಭಿನ್ನ ವಿಭಿನ್ನ ಸಂಪ್ರದಾಯ ಆಚರಣೆಗಳಿವೆ. ದಾವಣಗೆರೆಯ ಬಸಾಪುರದ ಈ ಮಹೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಜಾತ್ರೆಯಲ್ಲಿ ಗಂಡಸರಷ್ಟೇ ಪಾಲ್ಗೊಳ್ಳುವುದು ನಿಜಕ್ಕೂ ವಿಶೇಷ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.